ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲೋಕಸಭೆ ನಡೀತಾ ಇದೆ. ಲೋಕಸಭೆಯಲ್ಲಿ ಎಲ್ಲರೂ ಕೂಡ ಮಂತ್ರಿಗಳು ಸಿಗ್ತಾರೆ. ಸಿಗುವಂಥ ಸಂದರ್ಭದಲ್ಲಿ ಅವ್ರ ಹತ್ರನೂ ಕೂಡ ಅನೇಕ ವಿಚಾರ, ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಫಾಲೋ ಅಪ್, ನಮ್ಮ ಮೇಕೆದಾಟು ಇರ್ಬೋದು, ಭದ್ರಾ ಇರ್ಬೋದು, ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಕೆಲವು ವಿಚಾರಗಳನ್ನು ಅಪಾಯಿಂಟ್ಮೆಂಟ್ ಸಿಕ್ತು ಅಂತಂದರೆ ಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತಾರೆ. ಇದು ಶಿವಕುಮಾರ್ ಅವರಿಗೆ ಹೊಸದಲ್ಲ. ದೆಹಲಿ ಯಾತ್ರೆ ಹೊಸದಲ್ಲ, ದೆಹಲಿ ಪ್ರವಾಸಿಗಳು ಹೊಸದಲ್ಲ. ಏನ್ ಸರ್? ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅಧ್ಯಕ್ಷರು ಹೇಳಿದಾರಲ್ಲ, ನನಗೆ ಗೊತ್ತಿಲ್ಲ. ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರೇನು ಹೇಳ್ತಾರೆ ಅದೇ ವೇದವಾಕ್ಯ. ಗೊತ್ತಿಲ್ಲ, ನೀವು ಯಾರನ್ನ ಬೇಕಾದ್ರೆ ಅನ್ಕೊಳ್ಳಿ. ನೀವು ಯಾಕೆ ಬೇರೆ ಕಡೆ ಡೈವರ್ಟ್ ಆಯ್ತೀರಿ? ಕೇಳಿದ್ದನ್ನ ಕರೆಕ್ಟ್ ಆಗಿರ್ಲಿ. ನೀವು ಕೇಳಿದ್ದಕ್ಕೆ ಉತ್ತರ ಹೇಳಿದ್ದೀನಿ ಅಷ್ಟೇ. ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ. ಎಲ್ರಿಗೂ ಒಂದೇ ಪಾಲಿಸಿ ಇರಬೇಕು. ಅಂದ್ರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಡಿ ಕೆ ಶಿವಕುಮಾರ್ ಏನು ಅಲ್ಲ, ಈಗ ನಾಯಕತ್ವ ವಿಚಾರ ಚರ್ಚೆ ಶಾಸಕರು ಬಜೆಟ್ ಶುರುವಾಗೋಕ್ಕೂ ಮುನ್ನ ವಿದೇಶ ಪ್ರವಾಸ ಸಜ್ಜಾಗಿದ್ದಾರೆ. ಯಾರು ಕರ್ಕೊಂಡು ಹೋಗೋರು? ಯಾರು ಕರ್ಕೊಂಡು ಹೋಗೋರು? ಯಾರು ಕರ್ಕೊಂಡು ಹೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು. ಡಿ ಕೆ ಶಿವಕುಮಾರ್ ಅವರಿಗೆ, ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಊಟಾಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ನಮ್ಮ ಪಕ್ಷದವ್ರು ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿವಕುಮಾರ್ ಇದರಲ್ಲಿ ಪಾಲ್ದಾರ್ ಅಲ್ಲ. ಎಲ್ಲವನ್ನು ಕಾಲವೇ ಉತ್ತರಿಸುತ್ತದೆ. ಅಲ್ಲಪ್ಪ, ಎಲ್ಲವೂ ಕಾಲವನ್ನೇ ಉತ್ತರಿಸ್ಬೇಕಲ್ಲ.